ಊಟ ಸಿಗಲಿಲ್ಲ ಈತ ಸಿಕ್ಕವಳೆ ಕಾಣಿರೋ ಆನಂದವ ಎಂಡ ಬಾಡಿನ ಮುಂದೆ ಇನ್ನೂ ದೇವರು ಉಂಟೆ ಎಂಡ ಬಾಡಿನ ಮುಂದೆ ಇನ್ನೂ ದೇವರು ಉಂಟೆ ಮಾಡಿರೋ ದೊಡ್ಡ ಬಾವ ಏಯ್ ಈ ಮಗನ ಹೂತಾಕು ತಗೋ ಮಗ ನೀ ಸತ್ರು ನನಗೂ ಒಳ್ಳೆ ಸಂಪಾದನೆ ತಂದ್ಕೊಟ್ಟೆ ನಡಿ ನೀನ್ ಈಗ್ಲೇ ಊತಾಗ್ತೀನಿ ತಾಯಿ ಇಲ್ಲ ತಬ್ಲಿ ಅನಾಥ 3 ದಿವಸದಿಂದ ಹಾಲು ಕುಡ್ದಿಲ್ಲ ಸನ್ಮಾ ನೀಡಿ ಅಣ್ಣ ಭಿಕ್ಷೆ ಹಾಕಿಸಿವ ಅಣ್ಣ ತಾಯಿ ಇಲ್ಲ ತಬ್ಲಿ ಕಣಣ್ಣ ಭಿಕ್ಷೆ ನೀಡಿ ಸ್ವಾಮಿ ಅನಾಥ ಸ್ವಾಮಿ 3 ದಿನದಿಂದ ಹಾಲು ಕುಡ್ದಿಲ್ಲ ಧರ್ಮ ನೀಡಿ ಅಣ್ಣ ನಿಮಗ್ ಪುಣ್ಯ ಬರುತ್ತೆ ತಾಯಿ ಇಲ್ಲ ತಬ್ಲಿ ಅಣ್ಣ ಧರ್ಮ ಮಾಡ್ರಣ್ಣ ಫುಲ್ ಕಲೆಕ್ಷನ್ ಸೀದಾ ಸಾರ ಅಂಗಡಿಗೆ ಯಾಕಂಗ ಬಡ್ಕೊಂಡು ಸಾಯ್ತೀಯ ನಿನ್ನಿಂದ ನನ್ನ ಸಂಪಾದನೆ ಜಾಸ್ತಿ ಆಗ್ತೈತೆ ಅಣಬೇಡ ತಗೋ ನೀನು ಮಸಿ ಕುಡಿ ಸಾರಾಯಿ ಇದು ಕೊಡಾಕಿಲ್ಲ ನಿಂಗೆ ಇದ್ದಾಗ ನಿಂಗು ಅತಿ ಕುಡಿಸ್ತೀನಿ ಬಾ ಸಾರಾಯಿ ತಗೋ ಕುಡಿ ಕುಡಿ ಮಗ ಶೈತಾನ್ ಇಲ್ಲಿ ಶೈತಾನ್ ಅಲ್ಲ ವೀರಭದ್ರ ಏನಲೆ ನಿನ್ನ ಮೊದ್ಲು ಹೂತಿದ್ ಗುಂಡಿಯಿಂದ ಎತ್ತಿ ಬೆಳೆದ ನಾನು ಮೊದ್ಲು ನಾನು ಕುಡಿತಿದ್ದ ಸಾರಾಯನ ನಿನ್ನ ಬಾಯಿಗೆ ಬಿಟ್ಟು ಸಾಕ್ದವನು ನಾನು ನನ್ನ ಬಿಟ್ಟು ನಿಂಗೆ ಬೇರೆ ಎಲ್ಲ ಹೆಸರು ಕೊಟ್ಟವಳು ನಿನ್ನೆ ರಾತ್ರಿ ಹರ್ಕತೆ ದಾಸ್ ಹೇಳ್ತಾ ಇದ್ರು ಶಿವನ್ ಮಗ ವೀರಭದ್ರ ಸ್ಮಶಾನದಲ್ಲಿ ಹುಟ್ಟನು ಅಂತ ನಾನು ಸ್ಮಶಾನದಲ್ಲಿ ಹುಟ್ಟಂತಾನೆ ಅದಕ್ಕೆ ನನ್ನ ಹೆಸರು ವೀರಭದ್ರ ಅಂತ ನಾನೇ ಇಟ್ಕೊಂಡೆ ವೀರಭದ್ರ ಅಂತ ಹೆಸರು ಇಟ್ಕೊಂಡು ನನ್ನ ಹೆಸರೇ ಜಬರ್ದಸ್ತ್ ನನ್ ತುಂಬಾ ಹಸುವಾಗ್ತಾ ಇದೆ ನಂಗೂ ಸ್ವಲ್ಪ ತಿನ್ನ ಕೊಡು ಹೊಟ್ಟೆ ಹಸಿತಿದ್ರೆ ಭಿಕ್ಷೆ ಬೇಡ ತಿನ್ನು ಏಯ್ ನಂಗೂ ಸ್ವಲ್ಪ ಕೊಡ್ರು ಹಸುವಾಗ್ತಾ ಇದೆ
ಹಾಕ್ಬಿಟ್ರು. ನಿಂತ್ಕೊಳ್ರೋ ಬಡ್ಡಿ ಮಕ್ಕಳು. ಇನ್ನೊಂದ್ಸಲ ಬಾಲ ಬಿಚ್ಚಿದೆ ಮಕ್ಕಳ ಹೋಟ್ಲಿಲ್ಲ ಅನ್ಸ್ಬಿಡ್ತೀನಿ. ದಲ್ಲು ಜಾನಿ ದೌಲತ್ ರಾಜ ಬಂದ್ರು. ಬಾಗರು ಬಂದ್ರು, ಎಲ್ರು ಬಂದ್ರು. ಗುರು 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 ತಗೋ ಗುರು, ನಿಂತ್ಕೋ. ಗುರು ಕಟ್ಟು ಗುರು. ತಾಳು ತಾಳು ತಾಳು. ಬೇಗ. ಗಟ್ಟಿಯ ಕಟ್ಟು ಗುರು. ಅಜ್ಜಿ ನಂಗೆ ಆಶೀರ್ವಾದ ಮಾಡಿದ್ವಿ. 100 ವರ್ಷ ನಗ್ನಗ್ತಾ ಬಾಳ್ವೆ ಮಾಡಿ ಮಕ್ಳ ದೊಡ್ಗೆ ನಮ್ ಇರ್ಬಾರ್ದು. ಎಲ್ಲ ತಾಯಂದ್ರು ಹೊಟ್ಟೆಲ್ ಉಟ್ಕೊಂಡ ಮಗನ ಅಲ್ಲ, ಸಾವಿರಕ್ಕೊಬ್ಬ ತಾಯಿ ಮಗ. ಮಹಿಳೆ ಮತ್ತು ಸಮಾಜ. ಸಮಾಜದಲ್ಲಿ ಮಹಿಳೆಯ ಪಾತ್ರ ಅತಿ ಮುಖ್ಯ. ಸೌಟು ಹಿಡಿಯುವ ಕೈ ಕತ್ತಿಯನ್ನು ಹಿಡಿಯಬಲ್ಲದು, ದೇಶವನ್ನು ಆಳಬಹುದು. ಹೆಣ್ಣು ಅಬಲೆಯಲ್ಲ, ಸಬಲೆ ಎಂಬುದನ್ನು ನಿರೂಪಿಸಿದ್ದಾಳೆ. ತಾಯಿಯೇ ದೇವರು, ತಾಯಿಯೇ ಮೊದಲ ಗುರು. ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ನಡೆಸುವ ಕರ್ತವ್ಯ ತಾಯಿಗೇ ಸೇರಿದ್ದು. ಆದ್ದರಿಂದಲೇ ತಾಯಿ ಮಕ್ಕಳ ಬಂಧ ಬಿಡಿಸಲಾಗದ ಅನುಬಂಧ. ತಾಯಿಯೇ ದೇವರು, ತಾಯಿಯೇ ಮೊದಲ ಗುರು. ಈ ಪದಗಳೆಲ್ಲ ಹೇಳೋಕೆ ಎಷ್ಟು ಚೆನ್ನಾಗಿವೆ. ಇದನ್ನೆಲ್ಲ ಎಷ್ಟು ಜನ ತಾಯಂದ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಲಕ್ಷಕ್ಕೊಬ್ರು ಇಲ್ಲ. ಇವರಿಬ್ಬರ ಬಂಧ ಬಿಡಿಸಲಾಗದ ಅನುಬಂಧ. ಇದು ಎಷ್ಟು ಮಕ್ಕಳಿಗೆ ದೊರೆತಿದೆ, ಎಷ್ಟು ಜನ ತಾಯಂದ್ರು ಕೊಟ್ಟಿದ್ದಾರೆ. ಎಲ್ಲ ಬರೀ ಕನಸು, ಕಟ್ಟು ಕಥೆ. ಸಮಾಜದ, ರಾಜ್ಯದ, ರಾಷ್ಟ್ರದ ಅಧೋಗತಿಗೆ ಹೆಣ್ಣೆ ಕಾರಣ. ಹೆಣ್ಣೆ ಸೃಷ್ಟಿಗೂ ಕಾರಣ, ಹೆಣ್ಣೆ ವಿನಾಶಕ್ಕೂ ಕಾರಣ. ತಮ್ಮ ಕರ್ತವ್ಯಗಳನ್ನು ಮರೆತು ಭಾಷಣಗಳನ್ನು ಮಾಡ್ತಾ, ಭಾಷಣಗಳನ್ನು ಕೇಳ್ತಾ ತಾನು ಹೆತ್ತ ಮಕ್ಕಳನ್ನೇ ನಿರ್ಲಕ್ಷಿಸಿದ್ದಾಳೆ. ಕೆಲವು ಹೆಂಗಸರು ತಮ್ಮ ಕ್ಷಣಿಕ ಕಾಮ ತೃಪ್ತಿಗೋಸ್ಕರ ಮಕ್ಕಳನ್ನ ಹೆತ್ತು ಯಾವುದೋ ಕಸದ ತೊಟ್ಟಿಲು, ತಿಪ್ಪೆಲೋ ಇಲ್ಲ ಸ್ಮಶಾನದಲ್ಲೋ ಬಿಸಾಡಿ ಅವರು ಮಾತ್ರ ಸುಖದ ಸುಪ್ಪತ್ತಿಗೆ ಮೇಲೆ ಮೆರೀತಾರೆ. ಅಂಥ ಹೆಂಗಸರಿಂದಾನೇ ಅನಾಥರು, ಅನಾಥಾಶ್ರಮಗಳು ಹುಟ್ಟುಕೊಂಡಿರೋದು. ನನ್ನ ಹೆತ್ತೋಳು ನನ್ನ ತೊಟ್ಟಿಲಿಗೆ ಹಾಕಿದೆ, ಸ್ಮಶಾನದ ಗುಂಡಿಗೆ ಹಾಕಿದೆ. ಅವಳ ಮುಖ ಕೂಡ ನನಗೆ ಗೊತ್ತಿಲ್ಲ. ಕಲ್ಲಾಗ ಬೆಳೆದೆ. ಅವಳು ನನ್ನ ಯಾಕೆ ಹೆರಬೇಕಿತ್ತು? ಗರ್ಭದಲ್ಲೇ ಕೊಂದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಯಾರಾದ್ರೂ ತಾಯಂದ್ರು ತಮ್ಮ ಮಕ್ಕಳಿಗೆ ಪ್ರೀತಿ ತೋರಿಸೋದನ್ನ ನೋಡಿದಾಗ ನನ್ನ ಕರುಳು ಕಿತ್ತು ಬರುತ್ತೆ. ಪ್ರೀತಿಯಿಂದ ಅಲ್ಲ, ದ್ವೇಷದಿಂದ. ಅಂಥ ಭಾಗ್ಯ ನನಗೆ ಸಿಗಲಿಲ್ವಲ್ಲ ಅಂತ. ಆ ನನ್ನ ತಾಯಿ ಸಿಕ್ಕಿದ್ರೆ ಒಂದೇ ಒಂದು ಮಾತು ಕೇಳಬೇಕು. ನನ್ನ ಯಾಕೆ ಹೆತ್ತೆ ಅಂತ, ನಾನು ಯಾಕೆ ಅನಾಥನ ಮಾಡಿದೆ ಅಂತ ಹೇಳಿ. ನಿಮ್ಮಲ್ಲಿ ಯಾರಾದ್ರೂ ನನ್ನ ತಾಯಿ ಆಗಿದ್ದೀರಾ? ಹೇಳಿ ಹೇಳಿ ಹೇಳಿ. ಇಡೀ ಹೆಣ್ಣು ಕುಲುವೆ ಇಲ್ಲಿ ಸೇರಿದೆಯಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಆ ಭಗವಂತನಿಗೆ ನನ್ನ ಮೇಲೆ ಕರುಣೆ ಇಲ್ಲ. ಅವನೇ ಕಲ್ಲ ಕಣ್ಣು ಮುಚ್ಕೊಂಡು ಕೂತಿದ್ದಾನೆ. ಇವೆಲ್ಲ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ಭಾಷಣ ಮಾಡ್ತೀರಾ? ಮಾಡಿ. ಅದರಲ್ಲೇ ನಿಮ್ಮ ತಾಯ್ತನದ ಸುಖ ಅನುಭವಿಸಿ. ಅನಾಥ ಶಿಶುಗಳ ಜನ್ಮಕ್ಕೆ ಕಾರಣರಾದ ಹೆಣ್ಣು ಜಾತಿಗೆ ಧಿಕ್ಕಾರ, 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 ಧಿಕ್ಕಾರ.
ಮಗು, ನಿನ್ ದುಃಖ ಏನು ಅಂತ ನನ್ಗೆ ಅರ್ಥ ಆಯ್ತಪ್ಪ. ತಾಯಿಯ ಪ್ರೀತಿ, ವಾತ್ಸಲ್ಯ, ಮಮತೆ ನಿನ್ಗೆ ಸಿಕ್ಕಿಲ್ಲ. ಆ ನೋವು ನಿನ್ನ ದಹಿಸ್ತಾ ಇದೆ. ಮಗು, ಯಾವ ತಾಯನೂ ಕಟುಕೊಳ್ಳಲ್ಲ. ತನ್ನ ಕರುಳಿನ ಕುಡಿನ ತಾನೇ ಕಸತ್ತೊಟ್ಟಿಗೆ ಬಿಸಾಡಕ್ಕೆ ಪರಿಸ್ಥಿತಿಗಳು ಕಾರಣ ಆಗಿರುತ್ತೆ. ಆಕೇನು ನಿನ್ನಷ್ಟೇ ನೊಂದಿರ್ತಾಳೆ. ತಾಯಿ ಅನ್ನೋಳು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ವಸ್ತು ಅಲ್ಲಪ್ಪ, ಅದು ಪ್ರೀತಿಯ ಸಾಕಾರ. ನಿನ್ ತಾಯಿ ನಿನಗೆ ಖಂಡಿತ ಸಿಕ್ಕೇ ಸಿಗ್ತಾಳೆ. ಸಮಾಧಾನ ಮಾಡ್ಕೋ. ನಮಸ್ಕಾರ. ನಮಸ್ಕಾರ. ಎಲ್ರು ಚೆನ್ನಾಗಿದ್ದೀರಾ? ಹಾ. ಏನ್ ಕೃಷ್ಣೇಗೌಡ್ರೆ, ನಮ್ಮ ಪಕ್ಷದ ಬಗ್ಗೆ ಜನತೆಗೆ ಏನ್ ಅಭಿಪ್ರಾಯ ಇದೆ? ಅಭಿಪ್ರಾಯ ಏನೋ ಚೆನ್ನಾಗಿದೆ, ಇನ್ನೂ ಬಲಪಡಿಸ್ಬೇಕು. ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ. ಚುನಾವಣಾ ಕಾರ್ಯಕ್ರಮಗಳನ್ನ ತಯಾರು ಮಾಡಿ ಎಲ್ರೂ ಕಷ್ಟಪಟ್ಟು ದುಡಿಯೋಣ. ಈ ಚುನಾವಣೆಯಲ್ಲಿ ನಮ್ಮ ಪಕ್ಷ ಗೆಲ್ಲೇಬೇಕು. ಹೆಗ್ಡೆ ಅವರೇ, ಇವತ್ ಸಂಜೆ ಒಂದು ಪಾರ್ಟಿ ಅರೇಂಜ್ ಮಾಡಿ. ಎಲ್ಲ ರಾಜಕೀಯ ವ್ಯಕ್ತಿಗಳನ್ನು, ಪ್ರಮುಖ ವ್ಯಾಪಾರಿಗಳನ್ನು ಕರೆಯಿರಿ. ಮುಖ್ಯವಾಗಿ ಮರಿಬೇಡಿ. ಓಕೆ ಮೇಡಮ್. ಮೇಡಮ್, ಟೈಮ್ ಆಯ್ತು. ಹಾ, ನಾನು ಬರ್ತೀನಿ. ನಮಸ್ಕಾರ. ಕೃಷ್ಣೇಗೌಡ್ರೆ, ಆ ಬ್ಯಾನರು, ಪೋಸ್ಟರ್ ಎಲ್ಲ ರೆಡಿ ಆದ್ರೆ ನಮ್ಗೆ ಬಹಳ ಅನುಕೂಲ ಆಗುತ್ತೆ. ಏನಂದ್ರೆ 20 ವರ್ಷಗಳ ಮೇಲೆ ಮತ್ತೆ ನಾನು ಇವ್ರಿಗೆ ಬಂದಿದ್ದೀನಿ. ಯಾಕೆ ಗೊತ್ತಾ? ಆ ಭೀಮಯ್ಯನ ಮೇಲೆ ಸೇಡು ತೀರ್ಸ್ಕೊಳ್ಳೋದಕ್ಕೆ, ನಿಮ್ಮ ಆತ್ಮಕ್ಕೆ ಶಾಂತಿ ದೊರಕಿಸ್ಬೇಕು ಅಂತ ನಾನಿನ್ನು ಜೀವ ಸಹಿತಾ ಇದ್ದೇನ್ರಿ. ನನ್ ಛಲ ತೀರಿದ ದಿವಸ ಈ ನನ್ನ ಹಣೆ ಮೇಲಿರೋ ಕುಂಕುಮ ಅಳಿಸ್ತೀನಿ. ಸುಮಿತ್ರಾದೇವಿಯವರಿಗೆ ಸ್ವಾಗತ, ಸುಸ್ವಾಗತ. ಸ್ವಲ್ಪ ಕಾಫಿ ಕೊಡೆ. ಬಿಸಿ ಮಾಡಿ ತರೋ ಅಷ್ಟರೊಳಗೆ ಆತ್ರನಾ? ತಗೊಳ್ಳಿ. ಬಾರೋ ನನ್ ರಾಜ ಮರಿ ಚಿನ್ನು. ಏನಂದ್ರೆ 6 ತಿಂಗಳಾಗ್ತಾ ಬಂತು, ಮಗುಗೆ ಇನ್ನು ನಾಮಕರಣನೇ ಮಾಡ್ಲಿಲ್ಲ. ಯಾವಾಗ ಮಾಡೋದು ಅಂದ್ರೆ? ದುಡ್ಡು ಬೇಡವೇನ ಸುಮ್ಮಿ? ಈಗ ತಾನೇ ಭೀಮಯ್ಯನ ಸಾಲ ತೀರ್ತಿದ್ದೀನಿ. ಸ್ವಲ್ಪ ತಡಿ, ಸ್ವಲ್ಪ ದುಡ್ಡು ಸೇರಿಸಿ ಆಮೇಲೆ ಮಾಡೋಣ. ಲೈ ಸಿದ್ಲಿಂಗ, ಸೈಕಲ್ ಬಿಟ್ಟಿದ್ದೀವಿ. ಏಯ್ ನಿಂತ್ಕೊಳ್ರ. ಏಯ್ ಇದೇನ್ ನಿಮ್ಮ ಮಾವನ್ ಮನೆ ಅನ್ಕೊಂಡ್ರ? ಸೈಕಲ್ ಬಿಟ್ಟಿ ಕೊಡೋಕೆ ಮರ್ಯಾದೆಯಾಗಿ ಬಾಡಿಗೆ ಕೊಟ್ಬಿಟ್ಟು ಹೋಗಿ. ನಮ್ಮನ್ನೇ ಬಾಡಿಗೆ ಕಳ್ತೀವನೋ? ನಿಮ್ಗೆ 2 ನಿಮಿಷ ಟೈಮ್. ದುಡ್ಡು ಕೊಟ್ಟು ವಾಚ್ ತಗೊಂಡೋಗಿ. 2 ನಿಮಿಷ ಆದ್ಮೇಲೆ ನೀವಿಲ್ಲೇ ಇದ್ರೆ ನಾನೇ ಕೈ ಎತ್ತಬೇಕಾಗುತ್ತೆ. ನಮ್ ದಾದಾ ಶೇರ್ ಖಾನ್ ಬಂದ್ರೆ ನಿನ್ ಚಂಡ ಸುಲಿತಾನೋ? 2 ನಿಮಿಷ ಟೈಮ್. ನಮ್ಗೆ ಯಾಕ್ರಿ ರೌಡಿಗಳ ಸಹವಾಸ? ಹೋದ್ರೆ ಹೋಯ್ತು, ಕೊಟ್ಬಿಡಿ. ನೀನ್ ಸುಮ್ನಿರು ಸುಮ್ಮಿ. ಈ ಸಮಾಜದಲ್ಲಿ ಶರಣು ಅಂದ್ರೆ ನಮ್ಮನ್ ಪಾತಾಳಕ್ಕೆ ತುಳಿದ್ ಬಿಡ್ತಾರೆ. ನಾವು ನೆಮ್ಮದಿಯಾಗಿ ಬದುಕಬೇಕು ಅಂದ್ರೆ ಇಂಥ ರೌಡಿಗಳಿಗೆ ರೌಡಿಗಳಾಗ್ಲೇಬೇಕು. ಬೇಡ್ರಿ, ನನ್ ಮಾತ್ ಕೇಳ್ರಿ.
ಸಿದ್ಧಲಿಂಗ ನೀನೇನಾ? ಹಾಗೆ ತೆಗಿರಿ, ನನ್ ಗಂಡನ ಹೊಡಿತಾ ಇದ್ದಾನೆ. ಹಾಗೆ ತೆಗಿರಿ, ಸಹಾಯ ಮಾಡಿ. ಹಾಗೆ ತೆಗಿರಿ. ನನ್ ಗಂಡನ ರೌಡಿ ಹೊಡಿತಾ ಇದ್ದಾನೆ, ನೀನ್ ಆದ್ರೆ ಬಂದು ಕಾಪಾಡಿಲ್ಲ. ಅಣ್ಣ, ಆಗಬಾರ್ದು ಅಣ್ಣಯ್ಯ, ಮನುಷ್ಯ ಜನ್ಮಕ್ಕೆ ಅವಮಾನ ಮಾಡ್ತಿದ್ದಾರಲ್ವ. ಪೇಷಂಟ್ ಕಡೆಯವ್ರು ನೀವೇನಾ? ಹೌದು. ಈ ಕೇಸ್ ತುಂಬಾ ಸೀರಿಯಸ್ ಆಗಿದೆ. ಈ ಪೇಷಂಟ್ ಉಳಿಬೇಕಾದ್ರೆ ಇಂಪೋರ್ಟೆಡ್ ಮೆಡಿಸಿನ್ಸ್ ಬೇಕು, 2 ದೊಡ್ಡ ಆಪರೇಷನ್ ಆಗ್ಬೇಕು. ಇದಕ್ಕೆಲ್ಲ ಸುಮಾರು ಒಂದು 5,000 ರೂಪಾಯಿ ಖರ್ಚಾಗುತ್ತೆ. ಅಷ್ಟನ್ನು ನೀವು ತಂದ್ರೆ ನೀವು ನಿಮ್ ಗಂಡನ ಉಳಿಸ್ಕೋಬಹುದು. 5,000 ರೂಪಾಯಿ ತಂದ್ರೆ ನನ್ ಗಂಡನ ಬದುಕಿಸ್ಕೊಡ್ತೀರಾ? ಖಂಡಿತವಾಗ್ಲು. ರಂಗಜ್ಜಿ, ನಾನು ಹೋಗಿ ದುಡ್ಡು ತರ್ತೀನಿ. 5,000 ಹೆಂಗವ್ವ ತಟ್ಟಿಯ? ಹಾಗಾದ್ರೂ ತರ್ತೀನಿ. ನನಗೆ ನನ್ನ ಗಂಡನ ಪ್ರಾಣ ಮುಖ್ಯ, ನನ್ನ ಮಾಂಗಲ್ಯ ಮುಖ್ಯ. ನಾನು ಬರ್ತೀನಿ ಅಜ್ಜಿ. ನಿನ್ ಗಂಡ ನನ್ನ ಪರ್ಮನೆಂಟ್ ಕಸ್ಟಮರು, ತುಂಬಾ ನಿಯತ್ತಿನ ಮನುಷ್ಯ. ಅವ್ನು ಬದುಕಲೇಬೇಕು. ಅವ್ನು ಬದುಕ್ಬೇಕಾದ್ರೆ 5,000 ರೂಪಾಯಿ ಬೇಕು. ಅಷ್ಟೇ ತಾನೆ? ನಾ ಕೊಡ್ತೀನಿ. ನಾ ಡಾಕ್ಟರ್ ಫೋನ್ ಮಾಡ್ತೀನಿ, ನೀ ಧೈರ್ಯ ಹೋಗು. ದೇವರು ನಿಮ್ಮಂತವರಿಗೆ ಶ್ರೀಮಂತಿಗೆ ಕೊಡ್ಬೇಕು ಸಾವುಕಾರ್ರೆ. ನಮ್ಮಂತವ್ರು ಬದುಕೋತೀವಿ, ಕಷ್ಟದಲ್ಲಿ ಇರೋರಿಗೆಲ್ಲ ಕೈ ನೀಡಿ ಕೊಡ್ತಿರಲ್ಲ. ನಿಮ್ಮಂತವರು 1000 ವರ್ಷ ಬದುಕಬೇಕು. ನನ್ನ ಆಶೀರ್ವಾದ ಮಾಡಿ. ನಾನು ಹೋಗಿ ಬರ್ತೀನಿ ಸಾವುಕಾರ್ರೆ. ಸುಮಿತ್ರಾ, ಎಲ್ಲಿ ಸ್ವಲ್ಪ ಮಗುನ್ ಕೊಡಿಲಿ. ಅಲ್ಲಮ್ಮ, ಆಸ್ಪತ್ರೆ ನಡ್ತಿರೋ ನಿನ್ ಗಂಡ ನೋಡ್ಕೊಳ್ತೀಯೋ ಅಥವಾ ಈಗ ಅಳ್ತಿರೋ ಮಗುನ್ ನೀನ್ ನೋಡ್ಕೊಳ್ತೀಯೋ? ಅಲ್ಲೆಲ್ಲ ಸ್ವಲ್ಪ ಸಮಾಧಾನ ಆದ್ಮೇಲೆ ಬಂದು ಮಗುನ್ ತಗೊಂಡು ಅಲ್ಲಿವರೆಗೂ ಇದಿಲ್ಲೇ ಇರ್ಲಿ. ಏನು ಯೋಚನೆ ಮಾಡಬೇಡ. ಒಂದಿನ ಈ ಭೀಮನ್ ಮನೆ ಬಾಟ್ಲಿ ಅಲ್ಲಿ ಕುಡಿದ್ರೆ ಏನು ಆಗೋದಿಲ್ಲ. ಸುಮಿತ್ರಾ, ಹೊತ್ಕೊಳ್ಬೇಡ. ಹೋಗಿ ಬೇಗ ನೀನು ಕೂತ್ಕೊಂಡಿಸ್ಕೊ. ಹೋಗಮ್ಮ, ಹೋಗು. ಅಳ್ಬೇಡ ನನ್ ಕಂದ. ನೀನ್ ಹೊಟ್ಟೆ ಹಸಿದು ಅಮ್ಮ ಅನ್ನೋದ್ರೊಳಗೆ ಬಂದ್ಬಿಡ್ತೀನಿ.
ಸ್ವಾತಂತ್ರ್ಯ ಕೆಟ್ಟ ಆಸೆಗಳಿಗೆ 1000 ಆನೆ ಬಲ ಇರಬಹುದು. ಆದ್ರೆ ನೊಂದ ಹೆಣ್ಣ ಒಂದ್ ತೊಟ್ಟು ಕಣ್ಣೀರಿಗೆ ಅದ್ರ 100ರಷ್ಟು ಬಲ ಇದೆ. ಸುಮಿತ್ರಾ, ಕೈ ಹಿಡ್ದಾಗ ಕಪಾಳಕ್ಕೆ ಹೊಡೆದು, ಮೈ ಹಿಡಿದು ಹಿಂಡ್ದಾಗ ಒತ್ತಿ ಮುತ್ ಕೊಡೋ ಹೆಣ್ಣು ಅಂದ್ರೆ ಈ ಭೀಮಯ್ಯಗೆ ಬಲು ಮೋಜು. ಅಷ್ಟಕ್ಕೂ ಸುಮಿತ್ರಾ, ನಾನೇನು ಪುಕ್ಸಟ್ಟೆ ಹಿಡಿತಿಲ್ವಲ್ಲ? 5,000 ಕೊಟ್ಟಿದ್ದೀರೋ? ನೀನಿಂಥ ನ್ಯಾಯಸ್ಥ ಅಂತ ಗೊತ್ತಿದ್ರೆ ನಾನ್ ನಿನ್ನ ಹಣಕ್ಕೆ ಕೈ ನೀಡ್ತಿರ್ಲಿಲ್ಲ. ತಗೋ ನಿನ್ನ ಹಣ. ನಿನ್ನಂತ ಪಿಶಾಚಿ ನೆಲ್ಲಲ್ಲಿ ನನ್ ಕಂದ ಇನ್ನು ಹೆಚ್ಚುತ್ತಿರಬಾರ್ದು. ಎಲ್ಲಿ ಎಲ್ಲಿ ನನ್ನ ಮಗು? ಮೊದಲು ನೀನು ಮೈ, ಆಮೇಲೆ ಮಗು ಮುಖ. ನೀನಾ? ನಾನೇ. ಯಾಕೆ ಅನುಮಾನನಾ? ಅದೇ ಸುಮಿತ್ರಾ. ಈಗ ಸುಮಿತ್ರಾ ದೇವಿಯಾಗ ಬಂದಿದ್ದೀನಿ. ಇವತ್ತಿನ ಪಾರ್ಟಿಗೆ ನೀವು ನನ್ನ ಸ್ಪೆಷಲ್ ಗೆಸ್ಟ್. ಬನ್ನಿ, ಕೂತ್ಕೊಂಡು ಮಾತಾಡೋಣ. ಅಗತ್ಯವಾಗಿ ಕೂತ್ಕೊಳ್ಳಿ. ಯಾಕೆ ಹಾಗೆ ನೋಡ್ತಾ ಇದೀಯಾ? ಇನ್ನು ಬದುಕಿದ್ದೀನಿ ಅಂತ ಆಶ್ಚರ್ಯನಾ? ನಿನ್ ಸಾವು ನೋಡ್ದೆ ನಾನ್ ಹೇಗ್ ಸಾಯ್ಲಿ ಭೀಮಯ್ಯ? ವಯಸ್ಸಾದ್ರೂ ಹುಳಿ ಇನ್ನೂ ಹೋಗಿಲ್ಲ. ಪಗದಸ್ತಾಗಿದೀಯ. ಈಗ್ಲೂ ನಿನ್ ಜೊತೆ ಚಲ್ಲಾಟ ಆಡ್ಬೇಕು ಅನ್ಸುತ್ತೆ. ಭೀಮಯ್ಯ, ನಿನಗೆ ಮುಪ್ಪು ಬಂದ್ರು ಇನ್ನು ಕಾಮದ ಹಸಿವು ಇಂಗಿಲ್ಲ ಅಲ್ಲ? ಅದನ್ನ ನಾನು ಇಂಗಿಸ್ತೀನಿ ಶಾಶ್ವತವಾಗಿ. ನಿನ್ನ ಶವ ಸಂಸ್ಕಾರಕ್ಕೆ ಎಲೆಕ್ಟ್ರಿಕ್ ಚಿತ್ತಾಗಾರದಲ್ಲಿ ಆಗ್ಲೇ ನಿನ್ನ ಹೆಸರಿನಲ್ಲಿ ಡೇಟ್ ರಿಸರ್ವ್ ಮಾಡಿಸಿದ್ದೀನಿ. ಭೇಷ್. ಒಂದು ಸಲ ನೀನ್ ನನ್ನ ಜೊತೆ ಮಲಗಿದ ಋಣಕ್ಕೆ ಅಷ್ಟಾದ್ರೂ ನಿಯತಿ ಇಟ್ಕೊಂಡಿದ್ಯಲ್ಲ. ಅವತ್ತು ಶವ ಸಂಸ್ಕಾರ ಆಗೋದು ನಿಜ. ಆದರೆ ನಂದಲ್ಲ, ನಿಂದು. ಸುಮಿತ್ರಾ, ಅಂತೂ ಸೂಳೆತನ ಮಾಡಿ ಇಷ್ಟ ಆಸ್ತಿ ಕೀರ್ತಿ ಸಂಪಾದನೆ ಮಾಡ್ಕೊಂಡಿದೀಯಲ್ಲ. ಮೆಚ್ಚಬೇಕಾದ್ದೇ ನಿನ್ ಧೈರ್ಯನ. ಭೀಮಯ್ಯ, ನೀನಾವತ್ತು ನನ್ನ ಬೆತ್ತಲೆ ಮಾಡಿದ್ದೆ ಅಲ್ಲ, ನೋಡ್ತಾ ಹೋಗು ನಾನ್ ನಿನ್ನನ್ನ ಹೇಗ್ ಬೆತ್ತಲೆ ಮಾಡ್ತೀನಿ ಅಂತ. ಈಗಿಲ್ಲಿಂದ ಜಾಗ ಖಾಲಿ ಮಾಡ್ತೀಯಾ? ಐ ಸೇ ಗೆಟ್ ಔಟ್. ಅವನೇ ನಿನ್ ಕತ್ನ ಕಚ ಕಚ ಅಂತ ಕೊಯ್ಬೇಕು ಅಂತ ಮಂತ್ರ ಐತೆನಂತಾವ. ನಿನ್ನ ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀನಿ. ಏಯ್ ಹುಚ್ಚು ನನ್ನ ಮಗನ, ಯಾರೋ ನೀನು? ಸ್ಮಶಾನದಲ್ಲಿ ಸಮಾಧಿ ಮೇಲ್ ಕೂತಿದ್ದವನು. ನೀನು ಬದುಕಿರೋ ಮಗುನ ಹೂತಾಕಕ್ಕೆ ಅಂತ ಬಂದಿರ್ಲಿಲ್ವ? ಆ ಮಗಿನ ದುಡ್ಡನ್ನ ನನ್ನ ಕೈ ಕೊಟ್ಟು ಹೂತಾಕಕ್ಕೆ ಹೇಳಿರ್ಲಿಲ್ವ? 20 ವರ್ಷಗಳ ಹಿಂದೆ ಕೆಪ್ತಿ ಆಯ್ತಾ? ಆ ಮಗಿನ ಎತ್ತಿ ಸಾಕಿ ದೊಡ್ಡವನು ಮಾಡಿರೋನು. ಅವನಿನ್ನು ಬದುಕಿದ್ದಾನ? ಎಲ್ಲಿದ್ದಾನೆ ಹೇಳು? ಅವನು ಇಲ್ಲೇ ಇದ್ದಾನೆ. ನಿಂಗೆ ಅವನಿಂದ ಭಾರಿ ಅಪಾಯ ಆಗ್ತೈತೆ.
ಅರ್ಧ ಬಾಟ್ಲು ತರಿಸು, ಆಮ್ಯಾಗ ಕೇಳ್ತೀನಿ ಅವ್ನು ಯಾರು ಅಂತ. ರಂಗ 2 ಕೊಡ ತೊಂಬರ. ಈಗ ಹೇಳು, ಅವನೆಲ್ಲಿದ್ದಾನೆ? ಅವನಿಂದ ನಂಗೇನಪ್ಪಾಯ? ನಾನು ಹೇಳೋಕಿಲ್ಲ, 100 ರೂಪಾಯಿ ಕೊಡು, ಆಮ್ಯಾಗ ಕೇಳ್ತೀನಿ. ತಗೋ, 100 ಅಲ್ಲದೆ 200 ತಗೋ. ಹೇಳು. ಅವನು ಇದೇ ಊರ್ನಾಗೆ ರೌಡಿಗಳಿಗೆ ರೌಡಿಯಾಗಿದ್ದಾನೆ. ಅವನು ಬದುಕಿದ್ದಾಗ್ಲೇ ಹೂತ ಹಾಕಾಕ್ ಬಂದಿದ್ದೋ ನೀನು ಅಂತ ಗೊತ್ತಾದ್ರೆ ಅದೇ ಮಸಾಣದಲ್ಲಿ ಅದೇ ಗುಂಡಿನಾಗೆ ನಿನ್ನ ಹಾಕಿ ಹೂತ ಹಾಕಿಬಿಡ್ತಾನೆ. ಅವನು ಯಾರು ಗೊತ್ತಾ? ಅವನೇ ವೀರಭದ್ರ. ವೀರಭದ್ರು, ಸಾಹುಕಾರ ಭೀಮಯ್ಯನವರು ನೀನ್ ನೋಡಕ್ ಬಂದಿದ್ದಾರೆ. ಈ ವೀರಭದ್ರ ನೋಡೋ ಅವಶ್ಯಕತೆ ಇದೆ. ಬಡವರ ಸೇವೆ ಮಾಡಬೇಕು ಅನ್ನೋ ಒಂದೇ ಒಂದು ಹಂಬಲದಿಂದ ನಾನೊಂದು ಪಕ್ಷ ಕಟ್ಕೊಂಡು ಚುನಾವಣೆ ನಿಂತಿದ್ದೀನಿ. ಆದ್ರೆ ಆ ಮಹಾಕಾಳಿ ಸುಮಿತ್ರಾ ದೇವಿ ಹೇಗಾದ್ರೂ ಮಾಡಿ ಅಧಿಕಾರಕ್ಕೆ ಬಂದು ಬಡವರ ರಕ್ತ ಹೀರ್ಬೇಕು ಅಂತ ಒಂದು ಗುಂಪು ಕಟ್ಕೊಂಡು ನನಗೆ ಎದುರಾಗಿ ಚುನಾವಣೆ ನಿಂತಿದ್ದಾಳೆ. ಈಗ ನ್ಯಾಯ ಅನ್ಯಾಯ ಸದೆ ಬಡಿಬೇಕು ಅಂದ್ರೆ ಆ ಸುಮಿತ್ರಾ ದೇವಿ ಅವಳ ಪಕ್ಷ ಠೇವಣಿ ಕಳ್ಕೋಬೇಕು, ನನ್ನ ಪಕ್ಷ ಜೈಬೇರಿ ಬಾರಿಸ್ಬೇಕು. ಅದಕ್ಕೆ ನನಗೆ ನಿನ್ನ ಬೆಂಬಲ ಬೇಕು. ಸುಮಿತ್ರಾ ದೇವಿನ ಊರೇ ಹೊಗಳುತ್ತೆ. ಅನಾಥಾಶ್ರಮ, ಶಿಶುವಿಹಾರ, ಹಾಸ್ಟೆಲ್, ಕಾಲೇಜ್, ಇನ್ನು ಎಷ್ಟೆಷ್ಟೋ ಒಳ್ಳೆ ಕೆಲಸ ಮಾಡಿದ್ದಾರೆ. ಜನಗಳ ದೃಷ್ಟಿಲಿ ದೇವತೆ ಆಗಿದ್ದಾರೆ. ಅಯ್ಯೋ ಹುಚ್ಚ, ಸುಮಿತ್ರಾ ದೇವಿ ಬಗ್ಗೆ ನೀನ್ ತಿಳ್ಕೊಂಡಿರೋದೆಲ್ಲ ಸುಳ್ಳು. ಅವಳು ಶೀಲಗೆಟ್ಟ ಹೆಣ್ಣು, ಸೂಳೆ. ಸುಮಿತ್ರಾ ದೇವಿ ಶೀಲಗೆಟ್ಟೋಳ? ನಾನ್ ನಂಬಲ್ಲ. ನೀನ್ ನಂಬಲೇಬೇಕು. ಊರ್ಗೂರೇ ಅವಳ ಬಗ್ಗೆ ಮಾತಾಡ್ತಾ ಇದೆ. ಕೇವಲ 5,000 ರೂಪಾಯಿಗೋಸ್ಕರ ಅವಳು ನನ್ ಜೊತೆನೆ ಮಲಗಿದಾಳೆ. ಲಕ್ಷಾಂತರ ರೂಪಾಯಿ ಚಂದ ಎತ್ತಾಳೆ, ಸಾವಿರಾರು ಧರ್ಮಕರ್ಯ ಮಾಡ್ತೀನಿ ಅಂತ ನಾಟಕ ಆಡ್ತಾಳೆ. ಇದ್ರ ಬಗ್ಗೆ ನೀನು ಪ್ರೂಫ್ ಬೇಕೇ ಬೇಕು ಅಂದ್ರೆ ನಾನ್ ಕೊಡ್ತೀನಿ. ಅವಳ ಜಾತಕನೇ ನನ್ನ ಹತ್ರ ಇದೆ. ಚುನಾವಣೆ ಟೈಮ್ ಮಾತ್ರ ಹೊರಗೆ ತೆಗಿತೀನಿ. ನೀನೊಬ್ಬ ನನ್ ಕಡೆ ಬಂದ್ಬಿಡು, ಆಮೇಲೆ ನೋಡ್ತಾ ಇರು. ಆ ಸುಮಿತ್ರಾ ದೇವಿನ ಬುಗ್ರಿ ಆಡ್ಸಂಗ್ ಆಡಿಸ್ಬಿಡ್ತೀನಿ. ವೀರಭದ್ರು, ಜನ ನಿನ್ನ ಮಾತಿಗೆ ಬೆಲೆ ಕೊಡ್ತಾರೆ. ಆ ನಿನ್ನ ಮಾತಿಗೆ ಎಷ್ಟು ಹಣ ಬೇಕು ಹೇಳು? ವೀರಭದ್ರಣ್ಣ, ಸರ್ಕಾರದವ್ರು ನೋಟಿಸ್ ಕಳಿಸಿದ್ದಾರೆ. ಇನ್ನೊಂದು ತಿಂಗಳನ್ನ ನಾವು ದುಡ್ಡು ಕಟ್ಟಲಿಲ್ಲ ಅಂದ್ರೆ ನಾವೆಲ್ಲ ಮನೆ ಖಾಲಿ ಮಾಡ್ಬೇಕಾಗುತ್ತೆ. ನಾವೆಲ್ಲ ಬೀದಿ ಪಾಲಾಗ್ತೀವಿ ವೀರಭದ್ರಣ್ಣ. ನಾವೆಲ್ಲ ಸರ್ಕಾರಿ ಜಮೀನಲ್ಲಿ ಅವ್ರ ಅನುಮತಿ ಇಲ್ಲದೆ ಮನೆಗಳನ್ನ ಅಂಗಡಿಗಳನ್ನ ಕಟ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೋಸ್ಕರವಾಗಿ ಸರ್ಕಾರದವರು 15,000 ರೂಪಾಯಿ ಬೆಲೆ ನಿಗದಿ ಮಾಡಿಬಿಟ್ಟಿದ್ದಾರೆ. ಅದರಲ್ಲೂ ಸರ್ಕಾರದವರೇ 7,500 ರೂಪಾಯಿ ಕೊಡ್ತಾರಂತೆ. ಇನ್ನುಳಿದ 7,500 ರೂಪಾಯಿನ ನಾವು ಕಟ್ಟಬೇಕಂತೆ. ಅದಕ್ಕೂ ನಮ್ಮಲ್ಲಿ ಗತಿ ಇಲ್ಲ. ಈಗ ನಾವೆಲ್ಲ ಉಳಿಬೇಕಂತಂದ್ರೆ 7 ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ. ವೀರಭದ್ರಣ್ಣ, ನೀನ್ ದೊಡ್ಡ ಮನಸ್ಸು ಮಾಡ್ಬೇಕು. ನಮ್ಮ ಮನೆ ದೀಪಗಳು ಉರಿಯೋಂಗ್ ಮಾಡ್ಬೇಕು. ಇಲ್ಲ ಅಂದ್ರೆ ನಾವೆಲ್ಲ ಒಟ್ಟ ವಿಷ ತಕೊಂಡು ಪ್ರಾಣ ಬಿಟ್ಬಿಡ್ತೀವಿ. ಅದೇನೋ ಗಾದೆ ಹೇಳ್ದಾಗಾಯ್ತು. ನಾನೇ ತಿರ್ಕೊಂಡು ತಿನ್ನೋನು, ನನ್ನ ಬಂದು ಕೇಳ್ತೀರಲ್ಲ. ಹಂಗೊಂದು ಬ್ಯಾಡಪ್ಪ, ನೀನು ಮನಸ್ಸು ಮಾಡಿದ್ರೆ ಆಯ್ತದೆ ಕಣ್ಣಪ್ಪ. 7 ಲಕ್ಷ ಅಂತ ಬಾಯಲ್ಲಿ ಹೇಳೋದಕ್ಕೂ ಯೋಗ್ಯತೆ ಇಲ್ಲ, ಕಣ್ಣಿಂದ ನೋಡೂ ಇಲ್ಲ, ಕೈಯಿಂದ ಮುಟ್ಟೋದೆಲ್ಲ ಬಂತರಂಗಜ್ಜಿ. ಹಾಗೆ ಬೇಡ ವೀರಭದ್ರಣ್ಣ, ನಾವೆಲ್ಲ ನಿನ್ನೆ ನಂಬ್ಕೊಂಡು ಬಂದಿದ್ದೀವಿ. ಹಾಲ್ನಲ್ಲಾದ್ರೂ ಹಾಕು, ವಿಷದಲ್ಲಾದ್ರೂ ಹಾಕು. 7 ಲಕ್ಷ ಬೇಕು, ಕೊಡ್ತೀಯಾ? 7 ಲಕ್ಷ? 7 ಲಕ್ಷ. ನಾನೇನು ನನ್ನ ಸ್ವಂತ ಕೇಳ್ತಾ ಇಲ್ಲ. ನಮ್ಮ ನಂದಿ ಮೊಹಲ್ಲಾ ಜನಕ್ಕೆ ಸರ್ಕಾರದಿಂದ ನೋಟಿಸ್ ಬಂದಿದೆ. ಈಗ ಅವ್ರು ಕಟ್ಕೊಂಡಿರೋ ಮನೆ ಅವ್ರವರಿಗೆ ಉಳಿಬೇಕಾದ್ರೆ ಅವ್ರ ಸರ್ಕಾರಕ್ಕೆ 7 ಲಕ್ಷ ಕಟ್ಟಬೇಕು. ನೀನ್ ಅವ್ರ ಪರವಾಗಿ ಸರ್ಕಾರಕ್ಕೆ 7 ಲಕ್ಷ ಕಟ್ಟಿ ಆ ರಶೀದಿ ನಂಗೆ 2 ದಿವಸದಲ್ಲಿ ತಂದ್ಕೊಡೋ ಹಾಗಿದ್ರೆ ನಾನ್ ನಿಂಗೆ ಬೆಂಬಲ ಕೊಡ್ತೀನಿ. ಜಾಸ್ತಿ ಆಯ್ತು, ಆದ್ರೂ ಪರವಾಗಿಲ್ಲ. ನಾಳೆನೆ ಹಣ ಕಟ್ಟಿ ನಿನ್ನ ಎದುರಿಗೆ ಅದು ರಸೀದಿ ನಿನ್ ಜನಕ್ಕೆ ನಾನೇ ಹಂಚ್ತೀನಿ. ಒಪ್ಗೆ ತಾನೆ? ಒಪ್ಪಿಗೆ. ಹಾಗಾದ್ರೆ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷನ ಗೆಲ್ಲಿಸ್ತಿದ್ದ ಮಾತು ಕೊಡು. ಭೀಮಯ್ಯ, ಈ ವೀರಭದ್ರ ಮಾತು ಕೊಟ್ಟ ಮೇಲೆ ಮುಗೀತು. ನೀನು ನಿನ್ನ ಮಾತು ಉಳಿಸ್ಕೋ, ನಾನು ನನ್ನ ಮಾತು ಉಳಿಸ್ಕೋತೀನಿ. ಇದಕ್ಕ ಶಿವನೇ ಸಾಕ್ಷಿ.
ನಮಸ್ಕಾರ ಸರ್. ನಮಸ್ಕಾರ ಸರ್. ಯಾರೋ ನೀವು? ನಿಮ್ ಹೋಟೆಲ್ ನಾನೇ ಹಾಕಿದ್ದೀನಿ, ನೀವೆಲ್ಲ ಮನೆಗೆ ಹೋಗ್ಬೋದು. ಚುನಾವಣಾ ಫಲಿತಾಂಶ ಪ್ರಕಟಣೆ. ದಲಿತರ ಪಕ್ಷದ ಭೀಮಯ್ಯ ಹಾಗೂ ಎಲ್ಲ ಅಭ್ಯರ್ಥಿಗಳು ತಾವು ಸ್ಪರ್ಧಿಸಿರುವ ಎಲ್ಲ ಕ್ಷೇತ್ರಗಳಿಂದ ಜಯ ಗಳಿಸಿದ್ದಾರೆ. ಸ್ನೇಹಿತರೆ, ಇವತ್ತಿನ ನಮ್ಮ ಗೆಲುವು ನಮ್ಮ ಗೆಲುವಲ್ಲ, ವೀರಭದ್ರು ಗೆಲುವು. ಇವರ ಒಳ್ಳೆಯ ಹೆಸರಿನಿಂದಾಗಿ ನಾವೀ ದಿನ ಅಧಿಕಾರದ ಗದ್ದಿಗೆ ಏರಿದಾಗಾಯ್ತು. ಆದ್ದರಿಂದ ಇವರಿಗೆ 100 ವರ್ಷಗಳ ಕಾಲ ಹೆಚ್ಚು ಆಯಸ್ ಕೊಡ್ಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ವೀರಭದ್ರನಿಗೆ, 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 ವೀರಭದ್ರನಿಗೆ. ನಿಲ್ಸಿ ಎಲ್ಲ ತಾವು ದಯಮಾಡಿ ತಮ್ಮ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳಿ. ಎಂಜಾಯ್ ವೀರಭದ್ರು, ಇವನು ಯಾವತ್ತಿದ್ರು ನಮ್ಮ ಪಾಲಿಗೆ ಈ ಅಮಾನೆ. ಬೆಳಗಾಗೋದ್ರೊಳಗೆ ಇವನ ಹೆಣ ನನಗೆ ಬೇಕು. ಜರೂರ್. ಗುಡ್, ವೆರಿ ಗುಡ್. ಶೇರ್ ಖಾನ್, ವಿಧಿ ಕೈ ಕೊಡದೆ ಇದ್ದಿದ್ರೆ ಇವತ್ತು ನಾನಿರೋ ಅಧಿಕಾರದ ಗತಿಯಲ್ಲಿ ಇರಬೇಕಾದ ಮಹಾರಾಣಿ. ಈ ಸಾವುಕಾರ ಭೀಮನಿಗೆ ಸವಾಲೆಷ್ಟು ಕಿರುಗುಟ್ಟಿಸಿದ ನಾರಿ ಇಂಥವಳನ್ನ ಕೈ ಕಾಲ ಕಟ್ಟಿ ಬಾಯಿ ಬಟ್ಟೆ ಸಿಗುದು ಉರುಳಿಸ್ಬಿಟ್ಟಿದಾರಲ್ಲ. ಎಂಥ ನ್ಯಾಯ! ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನಾಟಕ ಆಡ್ತಾ ಇದ್ಯಾ? ಅಧಿಕಾರಕ್ಕೆ ಬಂದ್ ಮೊದಲನೇ ದಿನ ನೀನ್ ಮಾಡ್ತಾ ಇರೋ ಪುಣ್ಯ ಕಾರ್ಯ ಒಂದು ಹೆಣ್ಣಿನ ಕೊಲೆ ಪ್ರಯತ್ನ. ನಿನ್ನಂತ ರಾಜಕಾರಣಿಗಳಿಂದ ದೇಶ ಹೇಗೆ ಉದ್ಧಾರ ಆಗುತ್ತೆ? ತಪ್ಪು ತಪ್ಪು ಸುಮಿತ್ರಾ, ನಾನ್ ಮಾಡ್ತಾ ಇರೋದೇ ಸರಿ. ಮೊಟ್ಟ ಮೊದಲು ನನ್ನ ಟೇಬಲ್ ಇಂದ ಡಿಸ್ಪೋಸ್ ಆಗ್ಬೇಕಾಗಿರೋ ಅರ್ಜೆಂಟ್ ಆದ ಫೈಲು ನಿಂದು. ಆ ಕರ್ತವ್ಯನ ನಾನು ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ. ನ್ಯಾಯ ಧರ್ಮ ಅನ್ನೋದು ಇನ್ನೂ ಈ ಜಗತ್ತಿನಲ್ಲಿ ಸತ್ತು ಹೋಗಿಲ್ಲ ಭೀಮಯ್ಯ. ನಾನ್ 20 ವರ್ಷದಿಂದ ಬದುಕಿ ಉಳಿತಿರೋದೇ ನಿನ್ ಸಾವು ನೋಡಕ್ಕೆ. ನನ್ ಛಲ ನನ್ ಹಠ ಯಾವ ಕಾರಣಕ್ಕೂ ಫಲವಿಲ್ಲದೆ ಸತ್ತು ಹೋಗಲ್ಲ. ನಾನೇ ನಿನ್ನ ಭಾಗದ ಸಾವು. ನೀನಿಲ್ಲಿ ಕಟ್ಟಿ ಎಳತರಿಸಿರೋದು ನಿನ್ನ ಸೆರಗಿನ ಬೆಂಕಿನ. ಅದಕ್ಕೆ ಎಳತರಿಸಿರೋದು ಆ ಬೆಂಕಿನ ಆರ್ಸೋಕೆ ಮೊದಲು ಒಂದ್ ವಿಚಿತ್ರ ತೋರ್ಸೋಕೆ. ನನ್ ಕಂದ ಅಂತ 20 ವರ್ಷಗಳಿಂದ ನೀನು ಬೀದಿ ಬೀದಿ ಅಲ್ದಿದ್ಯಾ, ಹಸ್ತು ಹಂಬಲ್ಸಿದ್ಯಾ. ವಿಧಿ ಅವನ್ನ ನೀನು ಕೊಡ್ಲಿಲ್ಲ, ನನಗ್ ಕೊಟ್ಬಿಟ್ಟ. ಎಲ್ಲಿ ನನ್ ಕಂದನ್ ತೋರ್ಸು. ಅಷ್ಟೊಂದು ಆತರ ಪಡಬೇಡ. 20 ವರ್ಷನೇ ತಡ್ಕೊಂಡಿದ್ಯಾ, ಇನ್ನು ಕೆಲವು ಕ್ಷಣ ತಡ್ಕೋ. ಅಷ್ಟೊಂದು ಕಟಕನಾಗ್ಬೇಡ. ನನ್ ಪಾಪನ್ ತೋರ್ಸು. ನನ್ ಗಂಧನ್ ನನ್ ಕೊಟ್ಬಿಡು. ಕೊಡ್ತೀನಿ ಸುಮಿತ್ರಾ. ವಿಧಿ ಚಲ್ಲಾಟ ಎಷ್ಟೊಂದು ವಿಚಿತ್ರ ಅಂತ ನೋಡಿದ್ಯಾ? ಆ ನಿನ್ನ ಮಗನ ಇವತ್ತು ನನ್ನ ಎಲೆಕ್ಷನ್ ಅಲ್ಲಿ
ನಿನ್ನ ವಿರುದ್ಧ ಪ್ರಚಾರ ಮಾಡಿ ನಮಗೆ ಗೆಲುವು ತಂದು ಕೊಟ್ಬಿಟ್ಟ. ಅವನ್ ನೀನ್ ನೋಡ್ಬೇಕು ಅಂತ ಆಸೆ ಆಗುತ್ತಲ್ವಾ? ಅಲ್ಲಿ ಕೆಳಗಡೆ ಪಾರ್ಟಿಲಿ ಹೆತ್ತ ತಾಯಿ ಸೋಲನ್ನ ಎಷ್ಟೊಂದು ಖುಷಿಯಿಂದ ಕಂಠ ಪೂರ್ತಿಯಾಗಿ ಕುಡಿದು ಆಚರಿಸ್ತಿದ್ದಾನೆ ನೋಡು. ವೀರಭದ್ರು ನನ್ ಮಗನ? ನೀನ್ ಹೆತ್ತ ಮಗನೇ. ಆ ರುದ್ರ ಸತ್ತೋಯ್ತು ಅಂತ ಸ್ಮಶಾನದಲ್ಲಿ ಹೂತಾಕ ಮಗುನ ಸಿಡ್ಲು ಹೊಡೆದು ಬದುಕ್ ಬಿಡ್ತಂತೆ. ಒಬ್ಬ ಭಿಕ್ಷುಕ ಬೆಳೆಸ್ತ, ಸ್ಮಶಾನದಲ್ಲೇ ಬೆಳೆದು ಹೇಗಿದ್ದಾರೆ ನೋಡು ನಿನ್ನ ಮಗ. ನಿನ್ನ ಧ್ವನಿ ಆ ಗಾಜನ್ ತೂರ್ಕೊಂಡು ಅವನ ಕಿವಿ ತನಕ ಮುಟ್ಟೋದಿಲ್ಲ. ಅವನು ನಿನ್ನ ಮಗ ಅಂತ ನಿನಗೆ ಮಾತ್ರ ಗೊತ್ತಿರ್ಬೇಕು. ನಿನಗ್ ಗೊತ್ತಿದ್ದು ಅವನಿಗೆ ಗೊತ್ತಿಲ್ಲದೆ ನಿನ್ನ ಎದೆ ತಾಳ್ಮಳಿಸೋದನ್ನ ನೋಡಿ ನಾನ್ ಖುಷಿ ಪಡ್ಬೇಕು. ಚಂಡಾಳ, ನೆನಪಿಟ್ಕೋ, ಕಣ್ಣರಿದೇ ಇದ್ರು ಕರುಳು ಅರಿಯುತ್ತೆ ಅಂತ. ಇವತ್ ನೀನ್ ನನ್ನನ್ನ ಸುಲಭವಾಗಿ ಕೊಂದು ಬಿಡಬಹುದು. ಆದ್ರೆ ಆ ವಿಷಯ ಒಂದಲ್ಲ ಒಂದಿನ ನನ್ ಮಗನಿಗೆ ಗೊತ್ತಾಗುತ್ತೆ. ಆವತ್ತು ನನ್ ಮಗ ನಿನ್ನ ಪುಂಡಡಗಿಸ್ತಾನೆ. ಈ ಜಗತ್ತೇ ನೋಡೋ ಹಾಗೆ ನಿನ್ ತಲೆನ ಚೆಂಡಾಡ್ತಾನೆ. ಅಲ್ಲಿ ತನಕ ಅವನ ತಲೆನ ನಾನು ಉಳಿಸಿದ್ರೆ ಅಲ್ವೇನೆ, ಸೂರ್ಯ ಹುಟ್ಟೋದ್ರೊಳಗೆ ಅವನ ತಲೆನ ನಿನ್ಗೆ ಆಟ ಆಡ್ಕೊಳಕ್ ತಂದ್ಕೊಡ್ತೀನಿ. ವೀರಭದ್ರು, ಕೊಡದ ಬಿದ್ದಿದೆಯಲ್ಲ, ಕೊಡಕ್ ನನ್ನ ಮಗನೇ. ಲೇ ರತ್ನಿ, ಒಂದ್ ಗೋಳಿಗೆ ನೀಟ್ ಹಾಕ ಬಾರವ್ವ. ಕೊಡದ ಬಿದ್ಕೊಂಡವನೆ ತಲೆ ಮ್ಯಾಗ ಸುರಿ ಹಾಕ ಬಂದು ಸುರಿ ಅಗಜಿ, ಮಗ, ನಿನಗೆ ಎಷ್ಟು ತಾಯಿ ಇಲ್ಲ ನನ್ನು ಇವತ್ತಿಗೆ ತೀರೋಯ್ತು ಮಗ. ಅಂದ್ರೆ ನಿನ್ನ ಎಷ್ಟು ತಾಯಿ ಬದುಕವಳೆ. ಯಾರು ಯಾರದು ಹೇಳು ರಂಗಜಿ. ಸುಮಿತ್ರಾ ದೇವಿನೇ ನಿನ್ನ ಎಷ್ಟು ತಾಯಿ ಕಣ್ಣು ಮಗ. ರಂಗಜಿ, ನಿನಗೇನು ಹುಚ್ಚಿಗೆ ಹಿಡಿದಿದ್ಯಾ? ಸುಮಿತ್ರಾ ದೇವಿ ನನ್ನ ತಾಯಿನ? ಇಲ್ಲ 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 ಇಲ್ಲ, ಅಂಥೋಳು ನನ್ನ ತಾಯಿ ಆಗೋಕ್ ಸಾಧ್ಯನೇ ಇಲ್ಲ ರಂಗಜಿ. ರಂಗಜಿ, ಈ ವಿಷಯ ನೀನ್ ನನಗೆ ಹೇಳದೆ ಹೋಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಮಗ, ಇಷ್ಟು ದಿವಸ ಯಾರ ಹಂಗಿಲ್ಲದೆ ಆನಂದವಾಗಿ ನಾನು ಸ್ವತಂತ್ರವಾಗಿದ್ದೆ. ನೀನು ಈ ಮೊಹಲ್ಲಾ ಜನ ಎಲ್ಲ ನನ್ನ ಹೆತ್ತೋರು ಒಡಹುಟ್ಟಿದೋರು ಅಂತ ತಿಳಿದು ನೆಮ್ಮದಿಯಾಗಿ ಬಾಳ್ತಾ ಇದ್ದೆ. ಈಗ ಅದು ಇಲ್ಲದ ಹಾಗಾಯ್ತು. ಒಬ್ಬ ಸಮಾಜ ದ್ರೋಹಿ ಶೀಲಿಗೆಟ್ಟೋಳ್ನ ನಾನು ಅಮ್ಮ ಅಮ್ಮ ಅಂತ ಹ್ಯಾಕ್ ಕರೀಲಿ ರಂಗಜ್ಜಿ, ಹ್ಯಾಕ್ ಕರೀಲಿ ನಾನು? ಮಗನೇ, ಲೇ ಮಗ, ನಿಮ್ಮಮ್ಮ ಯಾಕೆ ಶೀಲಗೆಟ್ಲು? ಇನ್ನು ಯಾಕೆ ದಿವಸ ಅವಳೆ? ತಾಯಿ ಮಗನ್ನ ಬೇರ್ಪಡಿಸಿದವರು ಯಾರು? ನಿಮ್ಮಪ್ಪ ಸಿಡ್ಲಂಗನ ಕೊಂಡರು ಯಾರು ಅನ್ನೋ ನಿನಗೇನಲ್ಲ ಗೊತ್ತೈತನಲ್ಲ. ಆಗ ನೀನಿನ್ನೂ ಏನು ಅರಿಯದ ಕಂದ ಕಣು. ಇದಕ್ಕೆಲ್ಲ ಕಾರಣ ಈಗ ನೀನು ಚುನಾವಣೆಯಲ್ಲಿ ನಿಲ್ಸಿ ಗೆಲ್ಸಿದೀಯಲ್ಲ, ದೇವರು ಅಂತ ಪೂಜಿಸ್ತಿದೀಯಲ್ಲ, ಆ ನರಭಕ್ಷಕ ಭೀಮಯ್ಯ ರೌಡಿ ಶೇರ್ಖಾನ್. ರಂಗಜಿ, ಈಗ ಮಗನ ನಿಮ್ಮ ಸಮಾಜ ದ್ರೋಹಿ
ಮಗ ರಂಗಜ್ಜಿ, ಹೇಳ ಇದು ಸತ್ಯನಾ? ಸತ್ಯ ಕಣಪ್ಪ, ನಗ್ಲು ಸತ್ಯ ಕಣು, ನಂಬು. ರಂಗಜ್ಜಿ, ಈ ವಿಷಯ ನಿನಗೆ ಯಾಕೆ ಗೊತ್ತಾಯ್ತು? ಇಷ್ಟು ದಿವಸ ನೀನ್ ನನಗೆ ಯಾಕೆ ಹೇಳಲಿಲ್ಲ? ಅದೇ ಅಲ್ಲ ಈಗ ಈಗ ಕಣಪ್ಪ, ಆ ಕುಡಕ ಬರ್ತೀಯನು ಇನ್ನೊಬ್ನು ಮಾತಾಡ್ಕೊಂಡು ಕೊಂಟಿದ್ರು. ನೀನು ನನ್ನ ಸುಮಿತ್ರ ಮಗ ಅಂತ, ನನ್ನ ಮೊದ್ಲಾಗ ಬೆಳೆದ ಮಗ ನೀನು ಅಂತ ಆಗ್ಲೇ ಕಣಪ್ಪ ಗೊತ್ತಾಗಿದ್ದು. ಯಪ್ಪ ಇರ್ಬಂದ್ರು ಆ ತಾಯಿ ಎಷ್ಟು ಸಂಕಟ ಪಡ್ತಾವಳು. ತನ್ನ ಮಗನ ಕಳ್ಕೊಂಡು ಆ ತಾಯಿ ಎಷ್ಟು ಸಂಕಟ ಪಡ್ತಾವ. ನಿಮ್ಮವನ ಉಳಿಸ್ಕೊಳ್ಳೋ ಮಗನೇ ಅಪ್ಪ, ನಿಮ್ಮವನ ಉಳಿಸ್ಕೊಳ್ಳೋ ಮಗನೇ. ಒಬ್ಬ ತಾಯಿ ಕರಳು ನೋವು ನನ್ನ ನೆಗ್ಸೋದು ಮಗನಾದ ನಿನ್ನ ಕರ್ತವ್ಯ ಕಣಪ್ಪ. ಅಪ್ಪ ನಿಮ್ಮವನ ರಂಗಜ್ಜಿ, ಆ ಬಸ್ಯ ಎಲ್ಲಿದ್ದಾನೆ? ಅಲ್ಲೇ ಕುಡಿದು ಬಿದ್ದವನೇ. ಏ ಬಸ್ಯ, ಸುಮಿತ್ರಾದೇವಿ ನನ್ನ ತಾಯಿನಾ? ಹೇಳು. ಹೌದು, ಇವನೇ ನಿನ್ನ ನನ್ನ ಕೈ ಕೊಟ್ಟು ಗುಂಡಿನ ಹೂತಾಕು ಅಂತ ಹೇಳಿದ್ದು. ವೇಮಯ ಅಂತ ಕೆಂಸ. ನನ್ನ ಮಗನೇ, ನನ್ನ ಗುಂಡಿನ ಹೂತಾಕ ಹೊರಟಿದ್ದೇನೋ? ಏಯ್, ನಿಜ ಹೇಳು, ಸುಮಿತ್ರಾದೇವಿ ನನ್ನ ತಾಯಿನಾ? ಹೇಳು. ಏಯ್, ಹೇಳು. ಹೇಳು. ಹೌದು ಹೌದು, ನಾನೇ ನಿನ್ ಗುಂಡಿಗೆ ಹಾಕಿದ್ರು. ಆ ಸುಮಿತ್ರಾದೇವಿ ನಿನ್ನ ತಾಯಿ. ಇಷ್ಟಕ್ಕೆಲ್ಲ ಅಭಿಮಯನೇ ಕಾರಣ. ಈಗ ಅವಳು ಅವನ ಮನೆಗೆ ಇರ್ತಾಳೆ, ಬೆಳಗಾಗೋದ್ರೊಳಗೆ ಮುಗಿಸ್ಬಿಡ್ತಾಳೆ.